ಹಾಯ್ ಫ್ರೆಂಡ್ಸ್. ಐತಿ ಹಾಯ್ ಫ್ರೆಂಡ್ಸ್, ಇವತ್ತು ಭಾಳ ಸಿಗೈತೆ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಇವತ್ತೊಂದು ಶಾರ್ಟ್ ಮಾಡೋಣ ಅನ್ಕೊಂಡೆ. ದೊಡ್ಡದ ಅದಕ್ಕೆ ಇವತ್ತು ಅಣ್ಣಾರು ಬದ್ನಿಕಾಯಿ ಪಲ್ಯ ಮಾಡಕತ್ತಿದ್ವಿ. ಬದ್ನಿಕಾಯಿ ಪಲ್ಯ ಮಾಡೋದಕ್ಕೆ ಅದಕ್ಕೆ ನಿಮ್ಮ ಜೊತೆ ಒಂಚೂರು ಹಂಚ್ಕೊಂಡು ಹಂಗತ್ತಿ ನಾನು ಅಂತ ಮಾಡಕಂತೇವಿ. ಕೊಡ್ತೇನ್ರಿ ನಿಮಗೆ ಬೇರೆ ಮಾಡೋದ ಇನ್ನೊಬ್ಬ ಇಲ್ಲ ಪಾಪ, ಇದಿರು ತಿಂದಿದ್ದ. ಇದ್ರಾಗೇನ ಅದ ನೋಡ್ರಿ, ಕಾಣ್ತಾವನ್ರಿ ನೋಡ್ರಿ ಏನೋ ಬದ್ನಿಕಾಯಿನಾಗ ಹುಳ ಇರ್ತಾವ್ರಿ. ಹುಳಗಿಳ ಎಲ್ಲ ತಿನ್ಬಾರ್ದು, ಯಾಕಂದ್ರೆ ಹುಳ ತಿಂದ್ರೆ ನಮ್ಮ ತಳ ಹುಳ ಬರ್ತಾವ. ದಟ್ಸ್ ಇಟ್. ಏನ ಅಂತ. ನಮಸ್ಕಾರ ಸಾವುಕಾರ ಮಂದಿ, ಹೆಂಗದ್ರಿ ಎಲ್ಲಾರು? ಎಲ್ಲಾರು ಚೆನ್ನಾಗಿದೀವಿ ಅಂತ ತಿಳ್ಕೊಂತೀವಿ. ಬಿಗ್ ಬಾಸ್ ಒಳಗ ಅಂತೂ ಇಂತೂ ನಮ್ ಗಿಲ್ಲಿ ನಟ ಗೆದ್ಬಿಟ್ಟ. ಇವನಿಗೆ 1.5 ಲಕ್ಷ ಕೊಟ್ಟ, ನನಗೊಂದು 1 ಲಕ್ಷ ಕರೆದಿದ್ದಾರೆ. ಹೆಂಗ್ ಕೊಡ್ತೀನಿ ಅಂತ ನೀವನ ಬರ್ಲಿಲ್ಲ. ನಂಗ 1 ಲಕ್ಷ ಕೊಟ್ಟ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತ ನೀವು ಬರ್ಲಿಲ್ಲ. ನಾವ್ ಇವತ್ತೇನ್ ಮಾಡ ಅಂತೀವಿ ಅಂದ್ರ ಎಣ ಬದ್ನಿಕಾಯಿ ಅಂತಾರಿ. ಎಣ ಬದ್ನಿಕಾಯಿ ಅಂದ್ರೆ ಎಣ್ಣೆ ಬಿಟ್ಟು ಬದ್ನಿಕಾಯಿ ಮಾಡೋದಕ್ಕೆ ಎಣ ಬದ್ನಿಕಾಯಿ ಅಂತಾರೆ. ಇದು ಎಸ್ಪೆಷಲಿ ಉತ್ತರ ಕರ್ನಾಟಕ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ಮೂವ್. ನಮ್ದು WPA ಸ್ಟಾರ್ಟ್ ಆಗೈತಲ್ಲ, ಇವತ್ತಿನ ತನಕ ಅವರು ಒಂದು ಮ್ಯಾಚ್ ಸೋತಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಫೈರ್ ಆಗಿ ಆಡ್ತವ್ರೆ. ನಮ್ದು ಯಾಕೋ ಈ ಸರಿ ಯಾಕೋ ನಮ್ದೇ ಕಪ್ ಅನಿಸ್ತೈತೆ. ಮತ್ತು ನೋಡೋಣ್ರಿ ಮುಂದೆ ಅವ್ರು ಇನ್ನೊಂದು 2-3 ಮ್ಯಾಚ್ ಅದಾವು. 3 ಮ್ಯಾಚ್ ಗೆದ್ದಾಗಲೇ ಕ್ವಾಲಿಫೈಡ್ ಆಗ್ಯಾರ. 3 ಮ್ಯಾಚ್ ಒಳಗೆ ಏನು ಮಾಡ್ತಾರೆ ನೋಡೋಣ್ರಿ. ಫೈನಲ್ ಇರ್ತೈತಿ, ಫೈನಲ್ನ ನಮ್ದ ಬರ್ತೈತಿ, ನಮ್ದ ಕಪ್ ಹೊಡಿತೈತಿ. ಜೈ RCB ಜೈ ಅನ್ಕೊಂಡು ಈಗ ಬದ್ನಿಕಾಯಿ ಮಾಡಾಕ ಮುಂದುವರೆ. ಇದು ಕೊಬ್ಬರಿ ರೀ. ಕೊಬ್ಬರಿ ನೆಟ್ ಕಟ್ ಮಾಡ್ಕೊಂಡು ಇದ್ರಾಗ ಮಿಕ್ಸಿ ಜಾರಿಗೆ ಹಾಕೋಬೇಕು. ಆಮ್ಯಾಕೆ ಇವು ಮೆಣಸಿನ್ಕಾಯಿ ಹಸಿರು, ಒಂದು ಕೆಂಪದೈತಿ, ಏನಾಗಿಲ್ಲ. ಒಂದು ಟಮಾಟಿ ಇವು ಏನ್ರಿ? ಒಂದಲ್ಲ 2 ಟಮಾಟಿ. ಒಂದ ಐತನ ಅದು. ಇದು 1 ಟಮಾಟಿ ರೀ. ಇದು ಅಲ್ಲ ಅಂದ್ರ ಶುಂಠಿ, ನಮ್ ಕಡೆ ಶುಂಠಿ. ಇವು ಬೆಳ್ಳುಳ್ಳಿ ರೀ. ಇವ ಮೇನ್ ಬೇಕು. ಇವಿಲ್ಲ ಅಂದ್ರೆ ಬದ್ನಿಕಾಯಿ ಪಲ್ಯ ಆಗಲ್ಲ. ಬದ್ನಿಕಾಯಿ ರೀ. ಎಣ ಬದ್ನಿಕಾಯಿ ಅಂದ್ರ ಹಿಂಗ್ ಉದ್ದ ಗಿಡ್ಕೊಂಡು ಅಡ್ಡಾಟ ಇಟ್ಬಿಟ್ರೆ ಇವನ್ನ ಎಣ ಬದ್ನಿಕಾಯಿ ಹಾಕ್ತಾವ್ರಿ. ಇವನ್ನ ಉಪ್ಪು ನೀರ್ನೇ ಹಾಕಿ ತೊಳ್ಯಾಕ ಇಟ್ಟಿನಿ. ಯಾಕಂದ್ರ ಹುಳ ಗಿಡ ಇದು ಅಣ್ಣ ಇದು ಮಿಕ್ಸಿಗೆ ಹಾಕ್ತಾನ ಬರ್ರಿ. ನೆಕ್ಸ್ಟ್ ಇದನ್ನ ಮಿಕ್ಸಿ ಹಾಕೊಂಬರಂಬರ್ರಿ. ಈಗ ತಡಿಲೇ ಕುಂದರ್ಸ್ತೀನಿ ತಾಡ್ರಲೇ. ಇದು ಮಿಕ್ಸಿ ಐತಲ್ಲ, ಭಾರಿ ಡೇಂಜರಸ್ ಐತಿ. ಇದು ಆಟೋಮೆಟಿಕ್ ಐತ್ರಿ. ಇಲ್ಲಿ ಆನ್ ಮಾಡಿದ ತಕ್ಷಣ ಆನಕತಿ. ನೀರ್ ತೊಗೊಳೋದೆಲ್ಲ ವಿಡಿಯೋ ಮಾಡ್ತಾ ನೋಡ್ರಿ. ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ? ನೀರ್ ಹಾಕ್ರಿ, ಸ್ವಲ್ಪ ನೀರ್ ಹಾಕ್ಬೇಕ್ರಿ. ಮತ್ತೆ ಬಟನ್ ಹಾಕಿ ಸ್ಟಾರ್ಟಿಂಗ್ ಸ್ವಲ್ಪ ಹಬರ ಇದು ಮಾಡ್ಕೋಬೇಕ್ರಿ. ಏನ್ ಮಾಡ್ಕೋಬೇಕು? ಮಿಕ್ಸಿಗೆ ಹಾಕೋಬೇಕು. ಅದು ಕೌರಬೌರ ಮಾಡ್ಕೋಬೇಕು ಒಂದೊಂದ್ಸಲಿ. ಟೊಮೆಟೊ ನೆಕ್ಸ್ಟ್ ನಾಳೆ ತೋರಿಸುತ್ತಲ್ಲ. ಇದಕ್ಕ ನೋಡ್ರಿ, ಟಮಾಟಿ, 1 ಟಮಾಟಿ, ಅಲ್ಲ, ಬೆಳ್ಳುಳ್ಳಿ. ಇವು ಉದ್ದ ಬೆಳ್ಳುಳ್ಳಿ ಸಿಪ್ಪಿನ ತೆಗ್ದಿಲ್ಲ, ಹಂಗ ಹೋಗದ. ಆರೋಗ್ಯಕ್ಕೆ ಒಳ್ಳೇದ್ರಿ ಅವು. ಮೆಣಸಿನ್ಕಾಯಿ ನೋಡ್ರಿ, ಮೆಣಸಿನ್ಕಾಯಿ ಹಾಕಿದ ಮ್ಯಾಗ ಬಂದೈತ್ರಿ. ನಿಮಗ ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗತ್ತಂದ್ರ ಖಾರ ಒಂದು 4 ಮೆಣಸಿನ್ಕಾಯಿ ಕಮ್ಮಿ ಹಾಕರಿ. ನಾವು ಒಂದು 8 ತಗೊಂಡೇವಿ. ನೋಡ್ರಿ, ಇದು ಪೇಸ್ಟ್ ಮಾಡ್ಕೊಂಡಿವಲ್ಲ, ಅದು ಮಾಡ್ಕೊಂಡಿರೋದು. ಈಗ ಇದಕ್ಕೆ ಸ್ವಲ್ಪ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿವಿ. ಸ್ವಲ್ಪ ಕಲರ್ ಬರ್ಲಿ ಅಂತಂದು ಖಾರದ ಪುಡಿ ಹಾಕ್ತಿವಿ. ಇದಕ್ಕೆ ಮತ್ತೆ ನಾವು ಗರಂ ಮಸಾಲ, ಹಾಕ್ಬೇಕ್ರಿ. ಗರಂ ಮಸಾಲ ಹಾಕ್ಬಿಡೇನ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕದ ತಡ್ರಿ 1 ಸೆಕೆಂಡ್ ಹಾಕ್ಬೇಕ್ರಿ. ಯಾಕಂದ್ರೆ ಎಣ್ಣೆ ಬದ್ನಿಕಾಯಿ ಅಲ್ರಿ ಇದು. ಚಿಕನ್ ಮಸಾಲ ಪೌಡರ್ ಹಾಕ್ತೇನೆ. ಈಗ ಇದನ್ನ ಕಲಸ್ಕೋಬೇಕು ಚಂದಂಗ. ಇದು ನೋಡ್ರಿ, ಇದು ಮಸಾಲೆ ಐತಲ್ರಿ, ಇದು ಹೆಚ್ಕೊಂಡಿವಿ ಅಡ್ಡಬಡ್ಡ, ಉದ್ದಕ್ಕ ಅಡ್ಡಬಡ್ಡ. ಇದಕ್ಕೆ ನಾವು ಹೆಚ್ಕೊಂಡಿವಿ. ಈಗ ಒಳಗ ಹಾಕೋಬೇಕು. ಇದಕ್ಕ ಎಣಗಾಯ ಅಂತಾರೆ. ಒಳಗ ಇದನ್ನ ಹಾಕೊಂಡು ಮಾಡೋದು. ಇದನ್ನ ಹಿಂಗ ಇಷ್ಟಕ್ಕೂ ಹಾಕೋಬೇಕು.
ಬದ್ನಿಕಾಯಿಗೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋಂಥ ಕೊಬ್ಬರಿದು ಮತ್ತು ಅಲ್ಲ ಬೆಳ್ಳುಳ್ಳಿ ಏನೇನು ಮಾಡ್ಕೊಂಡಿದ್ದೆ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದು ಇದಕ್ಕೆ ಹಾಕೀವ್ರಿ. ಈಗ ಇದಕ್ಕೆ ತುಂಬಿ ಇದನ್ನು ಹಿಂಗೆ ಈಗ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಬಿಡೋದು. ಈಗ ನೋಡ್ರಿ ಇದು ಬಾಂಡ್ಲಿ ಇಟ್ಕೊಂಡಿವಿ, ಇದಕ್ಕೆ ನಾವು ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕ್ರಿ, ಯಾಕಂದ್ರೆ ಇದು ಎಣ್ಣೆ ಬದ್ನಿಕಾಯಿ ಅಂತಾರೆ, ಎಲ್ಲಾರ್ದ ಬದ್ನಿಕಾಯಿ ಅಂದ್ರಿ. ಎಣ್ಣೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಒಂದ್ಸಲ ಕಾದೈತೆ ಎಲ್ಲ ಅಂತಂದು ಒಂದ್ಸಲ ಮುಟ್ ನೋಡ್ರಿ ಅದನ್ನ. ಒಂಚೂರು ಕೈಗೆ ಏನಾರ ಬಿಸಿ ಹತ್ತಂದ್ರೆ ಈಗ ಈರುಳ್ಳಿ ಹಾಕೋಣನ್ರಿ. ಹಿಂಗೆ ಹಾಕ್ಬಿಡ್ಬೇಕು. ಬಿಸಿ ಆಗೈತ್ರಿ. ಒಂದ ಈರುಳ್ಳಿ ಎತ್ಕೊರಿ ಸಾಕು, ಹಾಕೋದು ಈರುಳ್ಳಿ. ಒಂದ ಈರುಳ್ಳಿ ಮಾಡ್ಕೋಣ ನೇಮಕ್ಕೆ. ಯಾಕಂದ್ರೆ ಈರುಳ್ಳಿ ಇರಲಿಲ್ಲ ಅಂದ್ರೆ ಪಲ್ಯ ಒಂಚೂರು ಫುಲ್ಫಿಲ್ ಆಗಲ್ಲ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಎಂತ ಗೊತ್ತುಂಟ ಫ್ರೆಂಡ್, ಇದು ಈರುಳ್ಳಿನ ಕಂದು ಬಣ್ಣಕ್ಕೆ ತಿರುಗೋ ಮಟ ನಾವು ಕಾಯಬೇಕಾಗುತ್ತೆ. ನಂತರ ಇದಕ್ಕೇನು ಮಾಡ್ಬೇಕಂದ್ರೆ ಇವನ್ ಏನು ಮಾಡ್ಕೊಂಡಿರ್ತೀವಲ್ಲ ಬದ್ನಿಕಾಯಿ ಹಿಂಗೆ ಬಿಡ್ಬೇಕ್ರಿ. ಇಷ್ಟೇ ಈ ಥರ ಬದ್ನಿಕಾಯಿನ ಬಿಡಬೇಕು. ಒಂದೊಂದಾಗಿ ಬಿಡಬೇಕು. ನೆಕ್ಸ್ಟ್ ಮುಚ್ಚಿಬಿಡ್ರಿ, ಇದನ್ನ ಮುಚ್ಚಿಬಿಡೋಣ ಒಂದು ಸ್ವಲ್ಪ ಹೊತ್ತ. 1 hour later. ಏನ್ರಿ ಇದನ್ನೀಗ ಎಲ್ಲ ಬೆಂದೈತಿ. ಘಮ ಘಮ ಅಂತೈತೆ. ಇದನ್ನ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡಿದ್ರೆ ಟೇಸ್ಟ್ ಬರಬೇಕು. ಇದಾಗಿದ್ಮ್ಯಾಕ ಇದೇನು ಮಸಾಲೆ ಇರ್ತೈತಲ್ರಿ, ಇದನ್ನ ನಾವು ಇದು ಮಸಾಲಾನ ರುಬ್ಕೊಂಡಿರ್ತೇವಲ್ಲ ಅದನ್ನ ಅದಕ್ಕೆ ಹಾಕೋದು. ಈಗ ಹಿಂಗೆ ಸ್ಟಾರ್ಟಿಂಗ್ ಹೊತ್ತು ನೀರು ಹಾಕ್ಬಾರ್ದು. ಸ್ಟಾರ್ಟಿಂಗ್ ಇದ್ರಾಗ ಫ್ರೈ ಮಾಡ್ಕೋಬೇಕು, ಅದು ಟೇಸ್ಟ್ ಬರ್ತೈತಿ. ಮಸಾಲೆ ಉಳದತ್ತರಿ ಅಂತಂದು ಮತ್ತೆ ನೀರು ಹಾಕಿ ವಾಪಸ್ ಅದಕ್ಕೆ ಹಾಕ್ಬೇಡ್ರಿ. ಒಂದು ಸ್ವಲ್ಪ ಆದಮೇಲೆ ಬೇಕಿದ್ರೆ ಮಸಾಲಕ್ಕೆ ಅದಕ್ಕೆ ಪ್ಲೇಟಿಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕೋರಿ. ಈಗ ಒಂದು ಸ್ವಲ್ಪ ಇದು ಕುದಿಲಿ, ಚಂದಂಗೆ ಕುದ್ರ ಮಸ್ತ್ ಟೇಸ್ಟ್ ಬರುತ್ತೆ. ಉಪ್ಪು ಹಾಕೋಕ್ರಿ ಇದಕ್ಕಿನ್ನ. ಉಪ್ಪು ಹಾಕಿಲ್ಲ ನಾವು, ಉಪ್ಪು ಹಾಕಿಲ್ಲ, ಹಾಕ್ಬೇಕು. ಈಗ ಹಾಕ್ಬೇಕು. ಅದ ಉಪ್ಪು ಹಾಕೋಣ. ಯವ್ವ ಸಾಕಯ್ಯಪ್ಪ, ಹೊಸ ತಂದೆವು ಅಂತ ಮತ್ತೆ ಕಡೆಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಮತ್ತೊಂದ್ಸಲ ಮಿಕ್ಸ್ ಹೊಡೆದು ಮತ್ತೆ ಕುದಿಯಾಕ ಕೈ ಬಿಡ್ಬೇಕ್ರಿ ಒಂದು ಸ್ವಲ್ಪ ಹೊತ್ತು. ಉಪ್ಪಾಕ ಜಾಸ್ತಿ ಅದನ್ನು ಸರಿ ಕುದಿಯಾಕಲ್ರಿ, ಫ್ರೈ ಮಾಡಾಕ್ಬೇಕು. ಈಗ ನೋಡ್ರಿ, ಇದು ಕತ್ತ ಕುದಿಯ ಅಂತೈತಿ. ಮಸಾಲೆ ಎಲ್ಲ ಹೆಂಗೆ ಹೋಗಿರ್ತೈತೆ ಅಂತ ಬರಾಗ ಶಾಕ್ ಹೋಗಿರ್ತೈತಿ. ನನಗೆ ನೀರು ಬರತ್ತ ಬಾಯಾಗ. ನಿಮಗೆ ಬರ್ತಿರ್ತೈತೆ ಅಂತಂದು ಭಾವಿಸ್ತೀರಿ. ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ಒಂದ್ಸಲ ರುಚಿ ನೋಡಿ. ಉತ್ತರ ಕರ್ನಾಟಕ ನೋಡಪ್ಪ, ಮುಖ್ಯಮಂತ್ರಿ ಚಂದ್ರ ಇಲ್ಲೇ ಬಂದ್ಬಿಟ್ಟ. ಉತ್ತರ ಕರ್ನಾಟಕ ಬದ್ನಿಕಾಯಿ ಏನ ಎಣ್ಗಾಯಿ ಬದ್ನಿಕಾಯಿ. ಎಣ್ಗಾಯಿ ಅಷ್ಟ ಅಂತೇವೆ ನಾವು, ಬದ್ನಿಕಾನಲ್ಲ. ಮಸ್ತ್ ಟೇಸ್ಟ್ ಇರ್ತೈತಿ. ಮನ್ಯಾಗ ಟ್ರೈ ಮಾಡಿರಿ. ರೊಟ್ಟಿ ಜೊತೆಗೆ ಕಾಟು ರೊಟ್ಟಿ ಜೊತೆಗೆ ಒಂದ್ಸಲ ಹೊಡೆದು ನೋಡ್ರಿ. ಈಗ ಸ್ವಲ್ಪ ನಾವು ನೀರು ಹಾಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕು ಗ್ರೇವಿ ಟೈಪ್ ಮಾಡ್ಕೊಂಡ್ರೆ ನಡಿ. ಗ್ರೇವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರಿ. ಜಾಸ್ತಿ ಹಾಕ್ಬೇಡ್ರಿ ನೀರು, ಚಲೋ ಆಗಿಲ್ಲ. ನಾರ್ಮಲ್ ಹಾಕಿ. ಒಂಚೂರು ಗಟ್ಟಿಗೆ ಬಾಯ ಸಿಗ್ಬೇಕು. ಅದು ಕೊಬ್ಬರಿದು ಕುದಿಯಾಗಿ ಇಡ್ತೀವಲ್ಲ, ಮತ್ತೆ ಗಟ್ಟಿ ಆಗತ್ರಿ ಅದು. ಈಗ ಇಷ್ಟು ನೀರು ಹಾಕ್ಕೊಂಡೇವಿ. ಇದನ್ನ ಮತ್ತೆ ಈಗ ಕುದಿಯಾಕೆ ಬಿಡ್ಬೇಕು. ಕುದಿಯಾಕೆ ಬಿಟ್ರೆ ಅದು ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ ಒಂದು ಸ್ವಲ್ಪ. ಒಂದು ಕುದಿ ಕುದಿಸ್ಬೇಕ್ರಿ. ಒಂದು ಕುದಿ ಕುದಿಸ್ಬೇಕಂದ್ರೆ ಇಷ್ಟ. ಈಗ ಇದನ್ನ ಕುದಿಯಾಕೆ ಬಿಡಣ್ರಿ ಒಂದು ಸ್ವಲ್ಪ ಹೊತ್ತು. ಮಸ್ತ ಕುದಿಯಾಗಂತೈತಿ. ಕುದಿಯಂತೈತ್ರಿ. ಕಲಿಸ್ಬೇಕು. ಕಲಿಸಿ ಸ್ವಲ್ಪ ಬೆಂದೈತನಿಲ್ಲ ಅಂತ ನೋಡ್ಬೇಕ್ರಿ ಅಷ್ಟೇ.
ಬೆಂದೈತಿ. ಬಂದಿತ್ತು ಜಾಸ್ತಿ ಬೆನಿಸ್ಬಾರ್ದು, ಯಾಕಂದ್ರೆ ಪಿಸರ್ ಆಗ್ಬಿಟ್ಟೈತಿ. ಜಾಸ್ತಿ ಬೆನ್ಸಿದ್ರ ಕಿಚಿ ಆಗ್ಬಿಡತೈತೆ. ಅದು ಇದು ಕೈಯಾಗ ಸಿಗಲ್ಲ, ಹಂಗಾಕತ್ ಮತ್ತೆ ಬದ್ನಿಕಾಯಿ. ಅದಕ್ಕೆ ಕರೆಕ್ಟಾಗಿ ಇಷ್ಟು ಬೇಯಿಸಿ ಈಗ ಸರ್ವ್ ಮಾಡ್ಕೊಂಡು ಈಗ ನೋಡ್ರಿ ಇಂತೂ ನಾವು ಬದ್ನಿಕಾಯಿ ಮಾಡಿದ್ವಿ. ಟೇಸ್ಟ್ ಮಾಡ್ಬೋದು. ಮಸ್ತ್ ಐತಿ. ಚೊಕ್ಕು ಮಾಡ್ತೀನಿ ನಾನು ಅಡಿಗೆ. ಯಾವ ನಿಮ್ಮ ಮನ್ಯಾಗ ಮುಂಚಿ ಮದ್ವಿ ಎಂಗೇಜ್ಮೆಂಟ್ ಶ್ರೀಮಂತ ಕರೆಯತೈತಿ ವಡ ಏನಾರು ಇದ್ರು ನನಗೆ ಕರೀರಿ, ನಾನು ಬಂದು ಎಣ್ಣೆ ಬದ್ನಿಕಾಯಿ ಮಾಡಿಕೊಟ್ಟು. ರೆಡಿ ಆಗೈತಿ ಬದ್ನಿಕಾಯಿ. ಈಗ ಒಂದು ಸ್ವಲ್ಪ ಆರಾಕ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಂಡು ತಿನ್ಬೋದು ರೀ. ರೆಡಿ ಆಗೈತಿ.